ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ KPCLನ ಎಕ್ಸಾಮ್ ಸದ್ಯದಲ್ಲೇ ನಡೆಯಲಿದೆ. ಸೊ ಎಲ್ಲ ಆಸ್ಪಿರೆಂಟ್ಸ್ನ ಏನು ತಿಳ್ಕೊಬೇಕಂತಂದರೆ, ನಮ್ಮ ಸಿಲೆಬಸ್ ಏನಿರುತ್ತೆ ಪರ್ಟಿಕ್ಯುಲರ್ ಟ್ರೇಡ್ಗೆ ಅಂತ ತಿಳ್ಕೊಬೇಕು. ಸೊ ಇವತ್ತು ನಾನು ನಿಮಗೆ ಈ ಈಸಿ ರಿಲೇಟೆಡ್ ಆಲ್ರೆಡಿ ನಾನು ಎಲೆಕ್ಟ್ರಿಕಲ್ ಬಗ್ಗೆ ಸಿಲೆಬಸ್ ಹಾಕಿದ್ದೀನಿ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಈಗ JE ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಓಕೆ, JE ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೆ ಲೈಕ್ ECE ಅಂತ ಏನು ಕರಿತೀವಿ, DCET 2010 ಸಿಲೆಬಸ್ ಪ್ರಕಾರ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ನಿಮಗೆ ಒಟ್ಟಲ್ಲಿ 23 ಸಬ್ಜೆಕ್ಟ್ಸ್ ಇದ್ದಾವೆ ಗೆಳೆಯರೆ. ಓಕೆ, 23 ಸಬ್ಜೆಕ್ಟ್ಸ್ ಇದ್ದಾವೆ. ಈ 23 ಸಬ್ಜೆಕ್ಟ್ಸಲ್ಲಿ ಯಾವುದು ನಮ್ಮ ತುಂಬ ಇಂಪಾರ್ಟೆಂಟು ನೋಡಿ. ಈ ಇಂಗ್ಲೀಷ್ ಕಮ್ಯುನಿಕೇಷನ್ ನಿಮಗೆ ಬೇಕಾಗಲ್ಲ, ಆ್ಯಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ 1 ಬೇಕಾಗಲ್ಲ, 2 ಬೇಕಾಗಲ್ಲ, ಆ್ಯಂಡ್ ದೆನ್ ಅಪ್ಲೈಡ್ ಸೈನ್ಸು ಸಹ ಬೇಕಾಗಲ್ಲ, ಆ್ಯಂಡ್ ದೆನ್ ಕಮಿಂಗ್ ಟುವರ್ಡ್ಸ್ ಆಡಿಯೋ ವಿಜುವಲ್ ಸಿಸ್ಟಮ್ಸ್, ಬೇಸಿಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಇನ್ನೆಲ್ಲ ಸಬ್ಜೆಕ್ಟ್ಸ್ ಬೇಕಾಗುತ್ತೆ. ಸೊ ಈ ಸಬ್ಜೆಕ್ಟ್ಸ್ ಬಿಟ್ಟು ಎಷ್ಟು 4 ಸಬ್ಜೆಕ್ಟ್ಸ್ ಬಿಟ್ಟು 23ರಲ್ಲಿ 4 ಸಬ್ಜೆಕ್ಟ್ಸ್ ಬಿಟ್ಟರೆ ಎಷ್ಟು ಬರುತ್ತೆ, 19 ಸಬ್ಜೆಕ್ಟ್ಸ್ ಬರ್ತವೆ. ಸೊ ಈ 19 ಸಬ್ಜೆಕ್ಟ್ಸು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ಈ ಸಬ್ಜೆಕ್ಟ್ಸ್ ನೋಡೋದಾದರೆ ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಮತ್ತು ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಸಹ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಬರೀತಿರೋ KPCL ಎಕ್ಸಾಮ್ ಇರೋದ್ರಿಂದ ಬೇಸಿಕ್ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸು ವೆರಿ ವೆರಿ ಇಂಪಾರ್ಟೆಂಟ್. ಸೆಮಿಕಂಡಕ್ಟರ್ ಡಿವೈಸಸ್, ಪ್ರೋಗ್ರಾಮಿಂಗ್ ವಿತ್ ತುಂಬ ಕಡಿಮೆ ಕ್ವಶನ್ಸ್ ಬರುತ್ತೆ. ಮತ್ತು ಇವೆರಡು ಸಬ್ಜೆಕ್ಟ್ ಡಿಜಿಟಲ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇವೆರಡು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೆಜರ್ಮೆಂಟ್ಸ್ಗೂ ಸಹ ಒಂದು 3 to 4 ಕ್ವಶನ್ಸ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ಮೈಕ್ರೋ ಕಂಟ್ರೋಲರ್ಸು ಸಹ ಒಂದು 3 ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಕಮ್ಯುನಿಕೇಷನ್ ಅಂತ ಬಂದಾಗ ಅನಲಾಗ್ ಕಮ್ಯುನಿಕೇಷನ್ ಇರ್ಬೋದು, ಡಿಜಿಟಲ್ ಕಮ್ಯುನಿಕೇಷನ್ ಇರ್ಬೋದು, ಡಾಟಾ ಕಮ್ಯುನಿಕೇಷನ್ ಇರ್ಬೋದು, ಅಡ್ವಾನ್ಸ್ ಕಮ್ಯುನಿಕೇಷನ್ಸ್ ಇರ್ಬೋದು. ಈ 4 ಸಬ್ಜೆಕ್ಟ್ ಕಮ್ಯುನಿಕೇಷನ್ಸಿಂದ ಸೇರಿ ಒಟ್ಟಲ್ಲಿ ನಿಮಗೊಂದು 8 ಕ್ವಶನ್ಸ್ ತನಕ ಬರೋ ಚಾನ್ಸಸ್ ಇದ್ದಾವೆ, 8ರಿಂದ 10 ಕ್ವಶನ್ಸು. ಓಕೆ, ಆ್ಯಂಡ್ ನೆಕ್ಸ್ಟ್ ಆಡಿಯೋ ವಿಜುವಲ್ ಮೇ ಬಿ 2 ಕ್ವಶನ್ಸ್ ಕೇಳ್ಬೋದು. ಆ್ಯಂಡ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಆ್ಯಂಡ್ VHDL ಪ್ರೋಗ್ರಾಮಿಂಗ್ ಸಹ ಕೇಳ್ತಾರೆ. ಆ್ಯಂಡ್ ಮೈಕ್ರೋ ಪ್ರೊಸೆಸರ್ಸು ಮೈಕ್ರೋ ಕಂಟ್ರೋಲರ್ಸು ಇವೆರಡು ನಿಮಗೆ ಇಂಟರ್ರೆಲೆವೆಂಟ್. ಸೊ ಇವೆರಡರಿಂದ ಸೇರಿ ನಿಮಗೊಂದು 5ರಿಂದ 8 ಕ್ವಶನ್ ತನಕ ಬಂದೇ ಬರುತ್ತೆ. ಆ್ಯಂಡ್ ಬೇಸಿಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮಿನಿಮಮ್ 5 ಕ್ವಶನ್ಸ್. ಆ್ಯಂಡ್ ಆರ್ಮ್ ಕಂಟ್ರೋಲರ್ ಸಹ ನಿಮಗೊಂದು 3ರಿಂದ 4 ಕ್ವಶನ್ ಬರುತ್ತೆ. ಮೆಡಿಕಲ್ ಎಲೆಕ್ಟ್ರಾನಿಕ್ಸಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕೇಳ್ತಾರೆ. ಸೊ ಇವೆಲ್ಲ ಸಬ್ಜೆಕ್ಟ್ಸಲ್ಲಿ ಈ ಥರ ಡಿವಿಷನ್ ಇರುತ್ತೆ. ಎಲ್ಲ ಸೇರಿಬಿಟ್ಟು ನಿಮಗೊಂದು 100 ಮಾರ್ಕಿಗೆ ಸಿಲೆಬಸನ್ನು ರೆಡಿ ಮಾಡ್ತಾರೆ. ಸೊ ಈ ಎಲ್ಲ ಸಬ್ಜೆಕ್ಟ್ಸ್ ನಾನು ಏನು ಹೇಳಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಆ್ಯಂಡ್ ನಾನೊಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನದು ಚಾನಲ್ಲಿ ಬಂದ್ಬಿಟ್ಟು ಏನಿರುತ್ತೆ ಅಂತಂದರೆ, ಈ KPCL ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನನ್ನು ಈ ಚಾನಲಲ್ಲಿ ಹಾಕ್ತೀವಿ. ನಾಟ್ ಓನ್ಲಿ KPCL, ಎಲ್ಲ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಬಟ್ ಸ್ಪೆಸಿಫಿಕಲಿ ಈಗ KPCL ಇರೋದ ಕಾರಣದಿಂದ KPCL ರಿಲೇಟೆಡ್ ಇನ್ಫಾರ್ಮೇಷನ್ನೇ ಈ ಚಾನಲ್ ಲಿಂಕಲ್ಲಿ ನಾವು ಹಾಕ್ತೀವಿ. ಆ ಚಾನಲ್ನ ಇವತ್ತೇ ಇಮಿಡಿಯೇಟಾಗಿ ಫಾಲೋ ಮಾಡಿ. ಈ ವಿಡಿಯೋನ ನೋಡಿರೋರು ಪ್ರತಿಯೊಬ್ಬರು ಸಹ ಈ ಚಾನಲ್ನ ಫಾಲೋ ಮಾಡಿ. ಸೊ ದಟ್ ಅಲ್ಲಿ ನಿಮಗೆ ಪ್ರಿಪ್ರೇಷನ್ ಆಗೋಕ್ಕೆ ಬೇಕಾಗಿರೋ ಅಂಥ MCQs ಇರ್ಬೋದು ಆ್ಯಂಡ್ ನೋಟ್ಸ್ ಇರ್ಬೋದು, ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಆ ಚಾನಲ್ನ ಇವತ್ತೇ ಫಾಲೋ ಮಾಡಿ ಗೈಸ್. ಆ್ಯಂಡ್ ಈ ವಿಡಿಯೋನಲ್ಲಿ ಹೇಳಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಇನ್ನೂ ಅವರು ಸಹ ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್.